ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. सोहिनी लकड़ी लड़की आप कहाँ से आया? ತಾತ ನಾನು ಕನ್ನಡದವಳೆ. ಸಾರಿ, ನಾನು ಮೈಸೂರಿಂದ ಬಂದಿರೋದು. ನಮ್ಮ ಅಪ್ಪನಿಗೆ ಸೋನಾಲಿ ಬೇಂದ್ರೆ, ಅಮ್ಮನಿಗೆ ಮೋಹಿನಿ ಅಂದ್ರೆ ಇಷ್ಟ. ಅದಕ್ಕೆ ಆ ಎರಡು ಹೆಸರನ್ನ ಮಿಕ್ಸ್ ಮಾಡಿ ಸೋಹಿನಿ ಅಂತ ಹೆಸರಿಟ್ಟಿರೋದು. ಒಳ್ಳೇದು. ಅಮೌಂಟ್ ಎಷ್ಟು ಅಂತ ಗೊತ್ತಲ್ವಾ? 15,000 ನನಗೂ ಓಕೆ. ಆದರೆ ನನಗೆ ಇಲ್ಲಿ ಒಬ್ಳೇ ಇರೋದಕ್ಕೆ ಭಯ. ಶೇರಿಂಗ್ ಆಪ್ಷನ್ ಇದೆಯಲ್ಲ? ಭಯ ಯಾಕಮ್ಮ? ನಿಮ್ಮ ಮನೆಯವರೆಲ್ಲ ನಿನ್ನ ಜೊತೆ ಹೇಗಿರ್ತಾರೋ ಹಾಗೇ ನಾವು ನಿನ್ನ ಜೊತೆ ಇರ್ತೀವಿ. 3 ಶೇರಿಂಗ್ ಇದೆ, ಆದರೆ ಅದಕ್ಕೆ ಇನ್ನೂ ಇಬ್ಬರು ಬರಬೇಕು. ನಿಂಗೆ ಏನೇ ಬೇಕಿದ್ರೂ ಕೇಳು. ಅಕ್ಕಂದ್ರ ಸ್ಥಾನದಲ್ಲಿ ನಾವಿಬ್ರು ಇದ್ದೀವಿ, ತಾತನ ಸ್ಥಾನದಲ್ಲಿ ಇವರಿದ್ದಾರೆ. ಓಕೆನಾ? ನಾ ಬರೀ ತಾತ ಅಲ್ಲಮ್ಮ, ನಿನ್ನ ಫ್ರೆಂಡ್ ಅಂತ ತಿಳ್ಕೊ. ಬೇಕಾದ್ರೆ ಬ್ರೋ ಅಂತ ಕರಿ. ನಾವು ಮಾಡ್ರನ್ನಾದರೂ ನಮ್ಮ ಸಂಸ್ಕೃತಿ ಮಾತ್ರ ಬಿಟ್ಟಿಲ್ಲ. ನೈಸ್ ತಾತ, ನನಗೂ ತುಂಬ ಖುಷಿ ಆಯಿತು. ನನ್ನ ಪೇರೆಂಟ್ಸ್ಗೂ ನಾನು ಎಲ್ಲಿರ್ತೀನೋ ಹೇಗಿರ್ತೀನೋ ಅಂತ ಭಯ ಇತ್ತು. ಇದು ಒಂಥರ ಫ್ಯಾಮಿಲಿ ಥರನೇ ಇದೆ. ಫ್ಯಾಮಿಲಿ ಥರ ಅಲ್ಲ, ಫ್ಯಾಮಿಲಿನೇ. ಇವ್ರನ್ನ ನಿಜವಾದ ಮಾವನೇ. ಅಯ್ಯೋ ಹಾಗಲ್ಲ, ಮಾತಿಗೆ ಹಾಗಂದೆ. ಐ ಲೈಕ್ ಇಟ್. ಪ್ರತಿ ತಿಂಗಳು ನೀವು ನಮಗೆ ಕರೆಕ್ಟಾಗಿ ರೆಂಟ್ ಕೊಟ್ಬಿಟ್ರೆ ನಮಗೂ ಲೈಕ್ ಡಿಟ್ಟೆ. ಖಂಡಿತ ಅಕ್ಕ. ಸರಿ, ನಾನು ಇನ್ಫಾರ್ಮ್ ಮಾಡ್ತೀನಿ ಬಿಡಿ, ಅಷ್ಟೇ ಅಲ್ವಾ? ಇನ್ಮೇಲಾದರೂ ಏನೇ ಪ್ರಾಬ್ಲಮ್ ಆದರೂ ತಕ್ಷಣ ಸ್ಟೇಷನ್ಗೆ ಬಂದು ಹೇಳೋದು ಕಲೀರಿ. ID ಕಾರ್ಡ್ ತೊಗೊಳೋದು ಮರಿಬೇಡ್ರಿ. ಹಾಂ ಸರಿ. ಹಾಂ ಏನ್ರಿ ಕಾಶಿ, ಕೆಲಸ ಇದೆ ಅಂತ ಹೇಳಿದ್ರೆ ಸಬೂಬ್ ಹೇಳ್ತೀರಲ್ರಿ? ಅದು ಆ್ಯಕ್ಚುಲಿ ಗಿರ್ಜಮ್ಮ ಇದ್ರಲ್ಲ, ಅದೇ ಶಿವಪ್ರಸಾದ್ ರಾಜ ಚಡ್ಡಿಗಳು. ಇದನ್ನು ನೀವು ಹೊರಗೂ ಹಾಕೋಬೋದು, ಒಳಗೂ ಹಾಕೋಬೋದು. ರೀ, ನಾನು ಹೊರಗಾದ್ರೂ ಹಾಕೋತೀನಿ, ಒಳಗಾದ್ರೂ ಹಾಕೋತೀನಿ. ಮ್ಯಾಟ್ರಿಗೆ ಬನ್ನಿರಿ. ಅದೇ ಸರ್, ಶಿವಪ್ರಸಾದ್ ಅವ್ರ ಮಿಸ್ಸಸ್ ಒಂದು PG ಬಿಸ್ನೆಸ್ ಶುರು ಮಾಡಿದ್ದೀರ. ಅದರ ಇನಾಗ್ರೇಷನ್ ನಾನು ಬರಬೇಕಿತ್ತಾ? ಇನಾಗ್ರೇಷನ್ ನಾವೇ ಮಾಡ್ಕಂತ ಅದೇ ಕೆಲಸದಲ್ಲಿ ಬ್ಯುಸಿ ಆಗಿದ್ದಿದೆ ಸರ್. ದನ ಕಾಯೋರ್ನೆಲ್ಲ ಜನ ಕಾಯಕ್ಕೆ ಹಾಕೋತಾರೆ ಡಿಪಾರ್ಟ್ಮೆಂಟ್ನವ್ರು. ನಿಮ್ಗೆ ಹೆಂಗೆ ಗೊತ್ತಾಯ್ತು ಸರ್? ನಾನು ಡಿಪಾರ್ಟ್ಮೆಂಟಿಗೂ ಸೇರೋಕ್ಕೂ ಮುಂಚೆ KRDಯಲ್ಲಿ ದನ ಕಾಯ್ಕೊಂಡೇ ಇದ್ದದ್ದು. ರೀ, ನೀವು ಬರೀ 8 ಅವರ್ ಡ್ಯೂಟಿ ಮಾಡೋಕ್ಕೆ ಇದು ಕಾರ್ಪೊರೇಟ್ ಕಂಪ್ನಿ ಅಲ್ಲ. 24/7 ಎಮರ್ಜೆನ್ಸಿ ಡ್ಯೂಟಿಲಿ ಇರ್ಬೇಕು ನಾವು. ಮೈ ಮೇಲಿರೋ ಕಾಕಿಗಾದ್ರೆ ಬೆಲೆ ಕೊಡ್ರಿ. ಬೆಲೆ ಕೊಟ್ಟಿದ್ದೆ ಸರ್, ಮೀಟ್ರಿಗೆ 280 ರೂಪಾಯಿ ಕೊಟ್ಟಿದೆ. ಏನು ತಮಾಷೆ ಮಾಡ್ತಿದ್ದೀರೇನ್ರಿ? ನೋಡಿ, ನೀವು ಯಾವ ಫಂಕ್ಷನ್ಗಾದ್ರೂ ಹೋಗಿ ಏನಾದರೂ ಮಾಡ್ಕೊಳ್ಳಿ, ಆದರೆ ತಗೊಳ್ಳೋ ಸಂಬಳಕ್ಕೆ ನಿಯತ್ತಾಗಿ ಕೆಲಸ ಮಾಡೋದನ್ನ ಕಲೀರಿ. ಎಂತ ಮಾಡ್ಕೊಂಡಲ್ಲಿ ಹೇಳಿ ಸರ್? ಚಿಟ್ಕಿ ಹೊಡೆದ್ರಲ್ಲಿ ಮಾಡಿ ತೋರಿಸ್ತೆ. ನಮ್ಮ ಸ್ಟೇಷನ್ ಲಿಮಿಟ್ಸಲ್ಲಿ ಎಷ್ಟು ಬಾಡಿಗೆ ಮನೆ ಇದೆ, ಎಷ್ಟು PG ಇದೆ, ಎಷ್ಟು ಹಾಸ್ಟೆಲ್ಗಳಿದೆ, ಎಷ್ಟು ಸರ್ವಿಸ್ ಅಪಾರ್ಟ್ಮೆಂಟ್ಸ್ ಇದೆ, ಪ್ರತಿಯೊಂದನ್ನು ಲೆಕ್ಕ ಹಾಕಿ ಎಲ್ಲದಕ್ಕೂ ವಿಸಿಟ್ ಮಾಡಬೇಕು. ಅಲ್ಲಿ ಹೋಗಿ ಅಲ್ಲಿರೋರ್ ID ಕಾರ್ಡು, ಅಡ್ರೆಸ್ಸು ಎಲ್ಲಾನು ಸರಿಯಾಗಿದೆಯಾ ಅಂತ ಚೆಕ್ ಮಾಡಬೇಕು. ಹಾಗೆ ಅವ್ರೆಲ್ರದ್ದು IDದು ಒಂದೊಂದು ಜೆರಾಕ್ಸ್ ಕಾಪಿ ತಗೋಬೇಕು. ಗೊತ್ತಾಯ್ತಾ? ಎಂತ ವಿಷಯ ಸರ್? ಇತ್ತೀಚೆಗೆ ಆಧಾರಲ್ಲಿ ಅಡ್ರೆಸ್ ಅಪ್ಡೇಟ್ ಮಾಡ್ಸಕ್ಕೆ ಫೇಕ್ ಅಗ್ರಿಮೆಂಟ್ ಮಾಡಿಸಿ ನೋಟ್ರಿ ಮಾಡಿಸ್ತಿದ್ದಾರೆ. ಅದರಿಂದ ಯಾರು ಎಲ್ಲಿ ಯಾವಾಗ ಬೇಕಾದ್ರೂ ಅಡ್ರೆಸ್ ಪ್ರೂಫ್ ಮಾಡಿಸ್ಕೋಬಹುದು. ಇದರಿಂದ ಮುಂದೆ ಸೆಕ್ಯೂರಿಟಿ ಇಶ್ಯೂ ಆಗುತ್ತೆ. ಅದಕ್ಕೆ ಮೇಲಿಂದ ಆರ್ಡರ್ಸ್ ಬಂದಿದೆ. ಸಿಟಿಗೆ ಹೊರಗಿಂದ ಯಾರೇ ಬಂದು ಉಳ್ಕೊಂಡ್ರು ಅವರ ಎಲ್ಲಾ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಕೊಳಕ್ ಹೇಳಿದ್ದಾರೆ. ಹೇಳಿದ ಅರ್ಥ ಆಯ್ತಲ್ವಾ? ಇನ್ಮೇಲಾದ್ರೂ ಫಂಕ್ಷನ್ ಇನಾಗ್ರೇಷನ್ ಅಂತ ಸುತ್ತೋದು ಬಿಟ್ಟು ನಾನು ಹೇಳಿದ ಕೆಲಸದ ಕಡೆ ಗಮನ ಕೊಡಿ. ಓಕೆ ಸರ್. ಏನೇ ಸಣ್ಣ ಅನುಮಾನ ಬಂದ್ರು ತಕ್ಷಣ ನನಗೆ ಇನ್ಫಾರ್ಮ್ ಮಾಡಬೇಕು. ಓಕೆ ಸರ್. ಬನ್ರಿ. ಇನ್ವೆಸ್ಟ್ಮೆಂಟು ಬರೀ 1,000 ರೂಪಾಯಿ ಆಯಿತು ಅಷ್ಟೇ ರೀ. ಮನೇಲಿರೋ ವಸ್ತುಗಳನ್ನೇ ಬಳಸ್ಕೊಂಡು ರೂಮ್ನ ರೆಡಿ ಮಾಡಿಬಿಟ್ವಿ. ಒಬ್ಳು ಮೈಸೂರು ಹುಡುಗಿ ಬಂದಿದ್ದಾಳೆ. ಓಹ್, ನಮ್ಮ ಸಾಂಸ್ಕೃತಿಕ ನಗರದಿಂದ ಬಂದಿದ್ದಾರಿಗೆ ಬಹಳ ಸಂತೋಷ, ಬಹಳ ಸಂತೋಷ. ಎಲ್ಲ ಅಡ್ಜಸ್ಟ್ ಆಯ್ತಂತ? ಹಾಂ ರೀ, ಆರಾಮಾಗಿ ಓಡಾಡ್ಕೊಂಡಿದ್ದಾಳೆ. ಅವಳಿಗೆ ಇದು ಬೇರೆಯವ್ರ ಮನೆ ಅಂತ ಅನ್ಸ್ತಾನೆ ಇಲ್ವಂತೆ. ನನಗೂ ಅದೇ ಖುಷಿ ಆಗಿದ್ದು. ಶರಣ್ರಿ ಅವರ ಶರಣ್ರಿ, ಇದು ಲೇಡೀಸ್ PG ಅಂದ್ರೆ ಇದೆ ಹೌದಲ್ರಿ? ಹೌದು, ಬನ್ನಿ ಕೂತ್ಕೊಳ್ಳಿ. ಬರ್ರಿ ಬರ್ರಿ ಬರ್ರಿ, ಕೊಡ್ರಿ ಕೊಡ್ರಿ. ಉತ್ತರ ಕರ್ನಾಟಕದ ಮಧ್ಯೆ ಇದೀರಿ. ನಿಮ್ಮ ಭಾಷೆ ಭಾಳ ಚಲೋ ರೀ, ಭಾಳ ಚಲೋ ರೀ. ನಿಮ್ಮ ಹೆಸರು? ನಾ ದ್ಯಾಮವ್ವ ರೀ ಸರ್. ಗ್ರಾಮ ವಾಸ್ತವ್ಯ ಹತ್ರ ದ್ಯಾಮವ್ವ. ನಮಸ್ತೆ, ನನ್ನ ಹೆಸರು ಅಂಜಲಿ ಅಂತ. ನಾನು ಈಗಷ್ಟೇ ಮಂಗಳೂರಿಂದ ಬಂದಿದ್ದು. ಇದು ಶಿವಕೃಪಾ ಲೇಡೀಸ್ PG ಅಂದರೆ? ಇದೆ ಕೂತ್ಕೊಳ್ಳಿ. ಥ್ಯಾಂಕ್ ಯು. ದ್ಯಾಮವ್ವ, ತಾವೇನು ಮಾಡ್ಕೊಂಡಿದ್ದೀರಿ? ನಾನು ಲಿಂಗಸೂರ್ಲಿಂತ್ರ ಬಂದೇನ್ರಿ. ನಂದು ಕಾಲೇಜ್ನಾಗ ಕ್ಯಾಂಪಸ್ ಸೆಲೆಕ್ಷನ್ ಆತ್ರಿ. ಅದಕ್ಕೆ ನಾಳೆಯಿಂದ ಕಂಪ್ನಿ ಕೆಲಸ ಚಾಲೂ ರೀ.
ಇಷ್ಟು ಚಿಕ್ಕ ವಯಸ್ಸಿಗೆ ಓದಿ ಕೆಲಸ ತಗೊಂಡಿದ್ಯಾ ಅಂದರೆ ಆ ಸರಸ್ವತಿ ನಿಂಗೆ ಚೆನ್ನಾಗಿ ಹೊಲ್ದಿದ್ದಾಳೆ ಅಂತ ಅರ್ಥ. ಗಿರಿ ಅವ್ರಿಗೆ ಸರಸ್ವತಿ ಒಲಿದಿದ್ದಾಳೆ, ನಮಗೆ ಲಕ್ಷ್ಮಿ ಒಲಿತಾ ಇದ್ದಾಳೆ. ತಂದೆ ಅಂತ ನಾನು ನಮ್ಮ ಊರಲ್ಲಿ ಒಂದು ಬ್ಯೂಟಿ ಪಾರ್ಲರ್ ಇಟ್ಕೊಂಡಿದ್ದೀನಿ. ಹಾಗೆ ಬ್ಯಾಂಗ್ಳೂರಲ್ಲಿ ಒಂದು ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡುವ ಅಂತೇಳಿ ಬಂದದ್ದು. ಅದಕ್ಕೆ ಒಂದು ಮನೆ ರೀತಿ ಇರುವ PG ಬೇಕಿತ್ತು, ಹಾಗೆ ಇಲ್ಲಿ ಬಂದೆ. ಸರಿಯಾದ ಜಾಗಕ್ಕೆ ಬಂದಿದ್ದೀರಾ. ಒಂದು ನಿಮಿಷ ಅಗ್ರಿಮೆಂಟ್. ಕರೆಕ್ಟಾಗಿ ಮುಟ್ತೈತ್ರಿ. ಆತು ಬಿಡ್ರಿ. ನನ್ನ ವಿಷಯದಲ್ಲೂ ಹಾಗೆ ನನ್ನೊಂದು ಸ್ವಂತ ಪಾರ್ಲರ್ ಉಂಟು. ರೆಗ್ಯುಲರ್ ಆಗಿ ಕಸ್ಟಮರ್ ಬರ್ತಾ ಇರ್ತಾರೆ. ನಿಮಗೆ ತಿಂಗಳು ನಾನು ಪೇ ಮಾಡ್ತಾನೆ ಇರ್ತೇನೆ. ಎಂತ ಮಂಡೆ ವೆಚ್ಚ ಮಾಡ್ಕೋಬೇಡಿ ಆಯ್ತಾ. ಮಂಡೆ ವೆಚ್ಚ ಎಲ್ಲ ಮಾಡೋದಿಲ್ಲ ಮಾರ್ರೆ, ಆದ್ರೆ ನಮ್ಮ ಗಿರಿ ನಿಮ್ಮ ಪಾರ್ಲರ್ಗೆ ಬಂದಾಗ ಕಟ್ಟಿಂಗ್ ಫ್ರೀ ಆಗಿ ಮಾಡಿ ಆಯ್ತಾ? ಆಯ್ತಾಯ್ತು. ನೀವು ಅಷ್ಟೇ ನಮ್ಗೆ ರೆಗ್ಯುಲರ್ ಆಗಿ ಫ್ರೀ ಆಗಿ PG ಕೊಡಿ ಆಯ್ತಾ. ಕಟಿಂಗ್ ಕ್ಯಾನ್ಸಲ್. ಸೋ ಫನ್ನಿ. ಗಿರಿ, ಮನೆಗೆ ಬಂದ ಮಹಾಲಕ್ಷ್ಮಿಯರನ್ನ ಆಲ್ರೆಡಿ ಬಂದ ಮಹಾಲಕ್ಷ್ಮಿಗೆ ಪರಿಚಯ ಮಾಡಿಸು. ಸರಿ ಆಯ್ತು, ಬನ್ನಿ ನಿಮ್ಮ ರೂಮ್ ತೋರಿಸ್ತೇನೆ. ಲಕ್ಷ್ಮೀ ಬಾರಮ್ಮ ಶಿವ ಕೃಪಾ ಬಾರಮ್ಮ. ಬಂದಾಯ್ತಲ್ಲ ಶಿವಪ್ರಸಾದ್. ಭಗವಂತ, ಸಾಹುಕಾರರಿಗೆ ನಮೋ ನಮಃ. ನಿಮ್ ಮನೇಲಿ ಉಳ್ಕೊಳ್ಳೋದಕ್ಕೆ ನನಗೂ ಒಂದು ರೂಮ್ ಸಿಗ್ಬೋದಾ? ಏನ್ ಭಗವಂತ ಹೀಗೆ ಹೇಳ್ತಾ ಇದೆಯಾ? ನಿನ್ನ ಹಾರ್ಟಲ್ಲಿ ನನಗೆ ಜಾಗ ಕೊಟ್ಟಿದ್ಯಾ, ಅದೇ ನನ್ನ ಭಾಗ್ಯ. ಅಂತದ್ರಲ್ಲಿ ನಾನು ನಿನಗೆ ರೂಮ್ ಕೊಡಕ್ಕಾಗತ್ತಾ? ಏನೇ ಆಗ್ಲಿ, ಕೈಯಲ್ಲಿ 30,000, ಈಗಾಗಲೇ 15,000 ಬಂದಿದೆ, ಒಟ್ಟು 45,000. ನೀನ್ ಸಾಹುಕಾರನೇ. ಅಯ್ಯೋ ಭಗವಂತ, ಯಾಕೆ ಕಾಲು ಎಳಿತಾ ಇದೆಯಾ? ಗಿರಿ ಆಸೆ ಪಟ್ಲು, ನಾನು ಅವಳ ಜೊತೆ ಕೈ ಜೋಡಿಸ್ತಾ ಇದ್ದೀನಿ ಅಷ್ಟೇ. ದುಡ್ಡು ಬಿಡು ಭಗವಂತ, ಆದ್ರೆ ಓದಕ್ಕೆ ದುಡಿಯೋಕೆ ಅಂತ ಬಂದ ಹೆಣ್ಣು ಮಕ್ಕಳಿಗೆ ನಮ್ಮ ಮನೆ ಆಶ್ರಯ ಆಗಿದೆಯಲ್ಲ, ಅದೇ ನನಗೆ ಖುಷಿ. ಈ ಭಾವನೆಗಳು, ಸಂಬಂಧಗಳು, ಬಂಧಗಳು, ಅನುಬಂಧಗಳು, ಇದರ ಮಧ್ಯೆ ಹಣ ಬರಬಾರದು ಶಿವಪ್ರಸಾದ್. ಹೀಗೆ ಹಣ ಬರೋ ಯಾವ ಸಂಬಂಧಗಳು ದೀರ್ಘಕಾಲ ಉಳಿಯಲ್ಲ. ಹಾಗಂತ ಫ್ರೀಯಾಗಿ ಮಾಡಕ್ ಆಗಲ್ವಲ್ಲ ಭಗವಂತ. ಗಿರಿ ನಂಬಿಕೆ ಇಟ್ಟು ಈ ವ್ಯವಹಾರಕ್ಕೆ ಕೈ ಹಾಕಿದ್ದಾಳೆ. ಅವಳು ಒಳ್ಳೆತನಕ್ಕೆ ಒಳ್ಳೆಯದೇ ಆಗುತ್ತೆ. ಒಳ್ಳೆತನಕ್ಕೆ ಒಳ್ಳೇದಾಗುತ್ತೆ ಶಿವಪ್ರಸಾದ್. ಆದ್ರೆ ಅತಿಯಾದ ಆತ್ಮವಿಶ್ವಾಸದಿಂದ ಅರಿವನ್ನು ಮೀರಿ ಬೂದಿ ಒಳಗಡೆ ಕೈ ಹಾಕಿದ್ರೆ ಒಳಗಿರೋ ಕೆಂಡ ಸುಡದೆ ಇರುತ್ತಾ? ಅಂದ್ರೆ ಈ PG ಬಿಸ್ನೆಸ್ ಲಾಸ್ ಆಗುತ್ತೆ ಅಂತ ಹೇಳ್ತಾ ಇದ್ಯಾ? ಅದನ್ನ ಹೇಳೋದಕ್ಕೆ ನಾನ್ ಭವಿಷ್ಯ ನುಡಿಯೋನಲ್ಲ. ನನಗೆ ಗೊತ್ತು ನೀನ್ ಹೀಗೆ ಹೇಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಒಟ್ನಲ್ಲಿ ನನ್ನ ಕೈಗೆ ಕಾಸು ಬರಬಾರ್ದು. ಯಾಕೆಂದ್ರೆ ನಿನಗೆ ನಾನು ಕಂಡ್ರೆ ಹೊಟ್ಟೆ ಕಿಚ್ಚು. ಏನು ಫ್ರೆಂಡ್ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾನೆ, ಅವನಿಗೊಂದು ಆಲ್ ದಿ ಬೆಸ್ಟ್, ಒಂದು ಬೆಸ್ಟ್ ಆಫ್ ಲಕ್ಕು, ಏನೂ ಬೇಡ. ಬಂದ ತಕ್ಷಣ ಇದು ಆಗಲ್ಲ, ಇದು ನಡೆಯಲ್ಲ, ನೀನು ದುಡಿ ಆಮೇಲೆ ನಡಿ ಅಂತ ಬೋಧನೆ ಮಾಡ್ತೀನಿ. ಹೊಟ್ಬಿಟ್ಯಾ? ನೀನೇನೇ ಹೇಳು ಭಗವಂತ, ಇದು ಕೂಡ ಕಷ್ಟಪಟ್ಟು ದುಡಿದ ದುಡ್ಡೆ. ಈ ದುಡ್ಡನ್ನ ಇಟ್ಕೋತೀನಿ, ಇನ್ನಷ್ಟು ಕಷ್ಟಪಡ್ತೀನಿ, ಇನ್ನಷ್ಟು ದುಡಿತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.